ಆರ್ಥ್ರೈಟಿಸ್ ಅದರ ಬಗ್ಗೆ 3 ಮಿಥ್ಯೆಗಳು ಅಂದರೆ ಮಿತ್ಸ್. ಈ ಆರ್ಥ್ರೈಟಿಸ್ ಅಂತ ಹೇಳುವಂತ ಒಂದು ಕಾಯಿಲೆಯಲ್ಲಿ 3 ತಪ್ಪು ತಿಳುವಳಿಕೆಗಳು ಯಾವುದೆಲ್ಲ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಫಸ್ಟ್, ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಏಜ್ ಆದವರಿಗೆ ಮಾತ್ರ ಬರ್ತದೆ ಅಂತ ತಿಳ್ಕೊಂಡಿರ್ತಾರೆ. ಅದಲ್ಲ. ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಸಣ್ಣ ಮಕ್ಕಳಲ್ಲಿ ಸಹ ಬರ್ಬೋದು. ಅದನ್ನು ಜುವೆನೈಲ್ ಇಡಿಯೋಪತಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಆಮೇಲೆ ಟೀನೇಜ್ ಮಕ್ಕಳಲ್ಲಿ ಸಹ ಬರ್ಬೋದು, ಏಜ್ ಆದವರಿಗೂ ಸಹ ಬರ್ತದೆ. ಈಗ ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಸಣ್ಣ ಮಕ್ಕಳಲ್ಲಿ ಯಾಕೆ ಬರ್ತದೆ ಅಂತ ಹೇಳೋದಕ್ಕೆ, ಒಂದು ವೆಯ್ಟ್ ಜಾಸ್ತಿ ಆದರೆ ಸಹ ಬರಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಅವರ ಹೆರಿಡಿಟ್ರಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ತದೆ, ಅದರಿಂದಾಗಿ ಸಹ ಬರುವ ಚಾನ್ಸ್ ಇರ್ತದೆ. ಆಮೇಲೆ ಮ್ಯಾರಥಾನ್ ಓಡುವವರು, ಆ ಥರದ ಸ್ಪೋರ್ಟ್ಸ್ ಮಾಡುವವರಲ್ಲಿ ತುಂಬ ಜಾಯಿಂಟಿಗೆ ಸ್ವಲ್ಪ ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ, ತುಂಬ ತೇಯ್ಮಾನ ಆಗುವ ಚಾನ್ಸ್ ಇರ್ತದೆ. ಹಾಗೆ ಸಹ ಆರ್ಥ್ರೈಟಿಸ್ ಬರಲಿಕ್ಕೆ ಚಾನ್ಸ್ ಇರ್ತದೆ. ಇನ್ನು ಎರಡನೇದೊಂದು ಮಿಥ್ಯೆ ಅಂತ ಹೇಳಿದ್ರೆ, ಆರ್ಥ್ರೈಟಿಸ್ ಎಲ್ಲ ಒಂದೇ ಥರದ್ದು, ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಹೇಳೋದು. ಆರ್ಥ್ರೈಟಿಸ್ ಅಲ್ಲಿ ತುಂಬ ವಿಧಗಳಿವೆ. ಅದು ಪ್ರಮುಖವಾದ ವಿಧಗಳಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್ ಮತ್ತು ಗೌಟ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ತೇಯ್ಮಾನ ಆಗಿ ಬರೋದು, ಜಾಸ್ತಿ ಏಜ್ ಆದವರಲ್ಲಿ ಬರ್ತದೆ. ಆಮೇಲೆ ಈಗ ಆಕ್ಸಿಡೆಂಟ್ ಆಯಿತು, ಆ ಥರದಲ್ಲಿ ಒಂದು ಡ್ಯಾಮೇಜ್ ಆಗಿದ್ದಾಗಲೂ ಸಮೇತ ತೇಯ್ಮಾನ ಆಗ್ತದೆ, ಆಗ ಸಹ ಆಸ್ಟಿಯೋ ಆರ್ಥ್ರೈಟಿಸ್ ಬರಲಿಕ್ಕೆ ಕಾರಣ ಆಗಿರ್ತದೆ. ಇನ್ನು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳೋದು ಆಟೋ ಇಮ್ಯೂನ್ ಡಿಸಾರ್ಡರ್, ಅಂದರೆ ಇಮ್ಯುನಿಟಿಯಲ್ಲಿ ಪ್ರಾಬ್ಲಮ್ ಆಗದ ಕಾರಣ ರುಮೆಟೆಡ್ ಆರ್ಥ್ರೈಟಿಸ್ ಬರ್ತದೆ. ಇದು ಎರಡರಲ್ಲೂ ಸಮೇತ ತುಂಬ ಕಾಲು ಸ್ಟಿಫ್ನೆಸ್ ಇರ್ತದೆ, ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ನೋವು ಇರ್ತದೆ, ಬೀಕ ಇರ್ತದೆ. ಇದೆಲ್ಲವೂ ಸಿಂಪ್ಟಮ್ಸ್ ಒಂದೇ ಥರ ಇರ್ತದೆ, ಆದರೆ ಅದರಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಇನ್ನು ಗೌಟ್ ಅಂತ ಹೇಳುವಂಥದ್ದು, ಅದರಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಇರ್ತದೆ. ಇದನ್ನು ಆಯುರ್ವೇದದಲ್ಲಿ ವಾತರಕ್ತ ಅಂತ ಹೇಳ್ತಾರೆ. ಇದು ಯೂರಿಕ್ ಆಸಿಡ್ ಬ್ಲಡ್ ಅಲ್ಲಿ ನೋಡುವಾಗ ಜಾಸ್ತಿ ಇರ್ತದೆ. ಆಮೇಲೆ ಜಾಯಿಂಟ್ಗಳಲ್ಲಿ ಸ್ವಲ್ಪ ರೆಡ್ನೆಸ್ ಇರ್ತದೆ. ರುಮೆಟೆಡ್ ಆರ್ಥ್ರೈಟಿಸ್ ಜಾಸ್ತಿಯಾಗಿ ಸಣ್ಣ ಸಣ್ಣ ಜಾಯಿಂಟ್ಗಳಲ್ಲಿ, ಬೆರಳುಗಳಲ್ಲಿ ಜಾಸ್ತಿ ಶುರುವಾಗ್ತದೆ. ಅದೇ ಥರ ಆಸ್ಟಿಯೋ ಆರ್ಥ್ರೈಟಿಸ್ ಜಾಸ್ತಿ ಹಿಪ್ ಜಾಯಿಂಟ್ ಅಲ್ಲಿ, ನೀ ಜಾಯಿಂಟ್ ಅಲ್ಲಿ ಜಾಸ್ತಿ ಶುರುವಾಗ್ತದೆ. ಇನ್ನು ಮೂರನೇದು ಮಿಥ್ಯೆ ಏನಂತಂದ್ರೆ, ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಎಕ್ಸಸೈಸ್ ಮಾಡಿದಾಗ ನಮಗೆ ಜಾಸ್ತಿ ಆಗ್ತದೆ ಅಂತೇಳಿ. ಈ ಆರ್ಥ್ರೈಟಿಸ್ನವರು ಹೆಚ್ಚಿನವರು ಹೆದರಿ ಆರ್ಥ್ರೈಟಿಸ್ನವರಿಗೆ ಎಕ್ಸಸೈಸ್ ಮಾಡೋದಿಲ್ಲ, ನಡೆಯುವುದು ಬೇಡ, ನೋವು ಜಾಸ್ತಿ ಆಗ್ತದೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಈ ಎಕ್ಸಸೈಸ್ ಮಾಡೋದ್ರಿಂದ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ರುಮೆಟೆಡ್ ಆರ್ಥ್ರೈಟಿಸ್ ಎಲ್ಲರಿಗೂ ಸ್ವಲ್ಪ ಲಾಭ ಆಗುತ್ತದೆ. ಇದು ಅದರದ್ದು ಮೂರನೇ ಮಿಥ್ಯೆಯನ್ನು ನಾನು ನಿಮಗೆ ಹೇಳಿಕೊಟ್ಟದ್ದು. ಇದು ಏನು ಅಂತಂದರೆ, ಎಕ್ಸಸೈಸ್ ಅಂತ ಹೇಳೋದು ಸ್ಲೋ ಆಗಿ ಮಾಡುವಂಥ ಎಕ್ಸಸೈಸಸ್. ಈಗ ವಾಕಿಂಗ್, ಆಮೇಲೆ ಈವನ್ ಸ್ವಿಮ್ಮಿಂಗ್ ಆರ್ಥ್ರೈಟಿಸ್ಗೆ ತುಂಬ ಒಳ್ಳೆಯದು. ಜರ್ಕ್ ಕೊಡುವಂಥ ಎಕ್ಸಸೈಸಸ್ಗಳನ್ನು ಮಾಡಬೇಡಿ, ಸ್ಲೋ ಆಗಿ ಮಾಡುವಂಥ ಎಕ್ಸಸೈಸ್ಗಳನ್ನು ಖಂಡಿತ ಮಾಡಲೇಬೇಕು. ಅದರಲ್ಲಿ ಯಾವುದೆಲ್ಲ ಅಂದರೆ, ಯೋಗ ಮಾಡಬೇಕು, ಸ್ಟ್ರೆಚಿಂಗ್ ಮಾಡಬೇಕು, ಆಮೇಲೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕು. ಕೋರ್ ಸ್ಟ್ರೆಂತ್ ಜಾಸ್ತಿ ಮಾಡುವಂಥ ಪಿಲೆಟ್ಸ್ ಅಂತ ಹೇಳ್ತಾರೆ, ಆ ಎಕ್ಸಸೈಸಸ್ಗಳನ್ನು ಮಾಡಬೇಕು. ಆಮೇಲೆ ಡೈಲಿ ವಾಕಿಂಗ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ಸ್ವಲ್ಪ ಸ್ವಲ್ಪ ಕೈಕಾಲನ್ನು ಮೂವ್ಮೆಂಟ್ ಮಾಡ್ತಾ ಇರೋದು, ಜಾಯಿಂಟನ್ನು ಮೂವ್ಮೆಂಟ್ ಮಾಡ್ತಾ ಇರೋದು ಮಾಡಲೇಬೇಕು. ಇಲ್ಲದಿದ್ದರೆ ಆರ್ಥ್ರೈಟಿಸ್ನವರಿಗೆ ಅದರಿಂದಾಗಿಯೇ ಸ್ಟಿಫ್ನೆಸ್ ಜಾಸ್ತಿಯಾಗಿ ತೊಂದರೆ ಬರಲಿಕ್ಕೆ ಚಾನ್ಸ್ ಇರ್ತದೆ. ಇನ್ನು ಎಕ್ಸಸೈಸ್ ಮಾಡಿದಾಗ ಆರ್ಥ್ರೈಟಿಸ್ನವರಿಗೆ ಮೂಡ್ ಫ್ರೆಶ್ ಆಗ್ತದೆ, ಹ್ಯಾಪಿ ಆಗ್ತಾರೆ. ಆದ ಕಾರಣ ಇನ್ನೂ ಒಂದು ಉತ್ಸಾಹ ಇರ್ತದೆ, ಅದನ್ನು ಸರಿ ಮಾಡಿಕೊಳ್ಳುವಂಥ ಮನಸ್ಥಿತಿಯು ಡೆವಲಪ್ ಆಗ್ತದೆ. ಇನ್ನು ಆರ್ಥ್ರೈಟಿಸ್ನವರಿಗೆ ವಾಕಿಂಗ್ ಆಗಲಿ, ಸ್ಮಾಲ್ ಒಂದು ಸಣ್ಣ ಒಂದು ಏರಿಯಾದಲ್ಲಿ ರೊಟೇಷನ್ ಮಾಡೋದಾಗಲಿ, ಅಥವಾ ಸಿಂಪಲ್ ಆಗಿ ಸ್ಲೋ ಆಗಿ ಒಂದು ಜಂಪಿಂಗ್ ಅಲ್ಲದೆ ಜಸ್ಟ್ ಸ್ಲೋ ಆಗಿ ಮೂವ್ಮೆಂಟ್ ಮಾಡುವಂಥ ಎಕ್ಸಸೈಸ್ ಆಗಲಿ ಅದು ಮಾಡಬೇಕು. ಜಂಪಿಂಗ್ ಮತ್ತು ಹೈ ಇಂಟೆನ್ಸಿಟಿ ಎಕ್ಸಸೈಸ್ಗಳನ್ನು ಮಾಡಬಾರ್ದು ಅಷ್ಟೇ. ಇನ್ನು ನಿಮ್ಮ ಕೆಪಾಸಿಟಿ ಡೆವಲಪ್ ಆಗ್ತಾ ಹೋದ ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ಗಳನ್ನು ಮಾಡ್ಬೋದು, ಮಾತ್ರ ಸ್ಲೋ ಆಗಿ ಮಾಡಿ. ತುಂಬ ಒಳ್ಳೆ ಶೂವನ್ನು ಹಾಕಬೇಕು ಎಕ್ಸಸೈಸ್ ಮಾಡುವಾಗ. ಚಪ್ಪಲ್ ಹಾಕೊಂಡು ಎಕ್ಸಸೈಸ್ ಮಾಡೋದು ಆ ಥರ ಮಾಡೋದ್ರಿಂದ ಗಂಟಿನಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಇವತ್ತು ನಾನು ಈ 3 ಮಿಥ್ಯೆಗಳನ್ನು ಬಸ್ಟ್ ಮಾಡಿದ್ದೇನೆ. 3 myths ವಿಚ್ ಸಪೋಸ್ ಟು ಬಿ ಬಸ್ಟೆಡ್ ಅಂತ ಹೇಳುವಂಥದ್ದು ಒಂದು ವಿಡಿಯೋ ಇದು. ಆರ್ಥ್ರೈಟಿಸ್ನವರು ಖಂಡಿತವಾಗಿಯೂ ಈ ಒಂದು ವಿಷಯಗಳನ್ನು ಫಾಲೋ ಮಾಡಿ, ನಿಮಗೆ ಇದರಲ್ಲಿ ತುಂಬ ಲಾಭ ಆಗ್ತದೆ. ಥ್ಯಾಂಕ್ಸ್.